ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ತುಂಬಾ ಚಳಿ ಅಲ್ವಾ? ನನಗಂತೂ ನೆಗಡಿನೇ ಹೋಗಿಲ್ಲ. ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೋಡ್ ಚಿಟ್ಟಗೆ ಸಪೋರ್ಟ್ ಮಾಡ್ರಪ್ಪ. ಯಾಕಪ್ಪ ಹಿಂಗೂ ಕಣಾರ ಅಂತ ಯೋಚನೆ ಮಾಡ್ತಿದ್ದೀರಾ? ಸಂಘ ನಡೆಸ್ತಾರೆ. ಮಹಿಳಾ ಸಂಘ, ಪುರುಷರ ಸಂಘ ಎಲ್ಲಾನು ಯಾತ ದೊಡ್ಡದಾಗ ಮಾತಾಡ್ತಾರೆ. ಯಾತ ಅಂತ ನೀವೇ ಕೇಳ್ರಿ. ಏನ್ ಹೇಳ್ಬಿಟ್ಟಾಜಿ ನಿನ್ ಮೊಮ್ಮಗಂತೂ ತರ್ಲೆ ಅಂದ್ರೆ ಹುಡ್ತರ್ಲಿ. ಅಲ್ಲ ರಂಗಜ್ಜ, ಅದು ಗೊತ್ತಿರೋ ವಿಷಯ ತಾನೇ. ತರ್ಲೆ ಅಂದ್ರೆ ತರ್ಲಿ ಹೇಳತ್ತ. ಎಲ್ಲನ ಆಟ ಆಡಕ್ ಹೋಗ್ದಲ್ಲ ಹೆಂಗೂ ಕಡೆ ನೋಡ್ವಳೆ ಮೊಂಡಕ್ಕೂ ಕಣಂಗಿ. ಅಯ್ಯಯ್ಯಪ್ಪ ನಿಮ್ ಹುಡ್ಗ ಬಿಡಮ್ಮ. ಆ ಪಾಪ ಆ ಚಂದ್ರಪ್ಪ ಅಂತ ಮಾತಾಡಂಗೆ ಇಲ್ಲ. ಹೋಗಿ ಅಂಕು ಕಣವ್ನಿ ಒಳ್ಳೆ ಟೋಪಿ ಹೋಗಿ ಬಾಯಿಗೆ ಬಡಿತೈತಿ. ಏನ್ ಚಂದ್ರಣ್ಣಯ್ಯ, ಟೋಪಿ ನಿನ್ ಬಾಯಿಗೆ ಬಡಿತೈತೆ? ಇಲ್ಲ ಹೇಳ್ಚಿಂಟು ಎಲ್ಲ ಒಂದ್ ಏಡ್ ತಗ್ಲುತ್ತಿತ್ತು. ಹನುಮಂತಜ್ಜ, ನಿನಗ್ ಬರೀ ನನ್ ಮೇಲೆ ಕಣ್ಣು. ಏಯ್ ಸುಮ್ಮನ್ ಕುಕಂತ ಇಲ್ವಾ? ದೊಡ್ಡ ಚಿಕ್ಕವರು ಅಂತಂದು ಒಂದಿಟ್ಟು ಬೆಲೆ ಕೊಡೋದ್ ಕಲಿ. ತಾತಮ್ದು ಮಾತಾಡ್ಸಕ್ ಏನಾಗ್ತೈತಿ? ಹನುಮಂತಜ್ಜ ಅಂತ ಹನುಮಂತಜ್ಜ. ಅಜಯ್ ನೋಡ್ ಅಷ್ಟೇ, ನೀನು ಮನೆಗ್ ಬೈ. ಎಲ್ಲರ ಮುಂದೆ ಬೈದ್ರೆ ನಾನ್ ಸುಮ್ನಿರಲ್ಲ ಅಷ್ಟೇ. ಹೊರಕ್ ಹೋಗ್ದಲ್ಲ ಆಟ ಆಡಕ್ಕೆ ಅಂತೀಯ. ಮಳೆ ಬರ್ತೈತಲ್ಲ, ಆಮೇಲೆ ತಲೆ ನೆನ್ಸ್ಕೊಂಡ್ ಬಂದು ಈಗ್ಲೇ ನೆಗಡಿ ಐತೆ. ನೀನ್ ಯಾಕೆ ಇಂಜೆಕ್ಷನ್ ನೆಟ್ಟಿಸಕ್ಕೆ ಹಿಂಗೆ ಹೇಳ್ತೇನೆ? ಬಿಡ್ಗುಂಡ ಜಾತ ಎಲ್ಲ ಪಾಪ ಸುಮ್ಮನೆ ಕುಕ್ಕಲ್ಲ. ಯಾಕಲ್ಲ ಹಂಗಾಡ್ತೇನೆ ನೀರಂತದ್ದು? ಅವಜ್ಜಿ ಯಾರನ್ನ ಬೈತು? ಅವಜ್ಜಿ ಬೈದಿತ್ತು, ಯಾರು ಬೈತಾರೆ? ನೋಡ್ಬತ್ತೀಗ ಶೀಲಾಂಟಿ. ಯಾವಜ್ಜಿ ಹಂಗಂತೈತಿ, ಯಾವಾಗಲೂ ಬೈತಿರ್ತೈತಿ. ನನ್ನನ್ನು ಬೈಲಿಲ್ಲ ಅಂದ್ರೆ ಅದಕ್ಕೆ ಉಂಡಿದ್ದ ನನ್ನ ಜೀವನನೇ ಆಗಲ್ಲ, ಸಮಾಧಾನನೂ ಆಗಲ್ಲ. ಹೋಗತ್ತತ್ತು ನಾನು ಅದು ಯಾಕಾದ್ರೆ ಇವು ಅಜ್ಜಿ ಮನೆಗೆ ಹುಟ್ಟಿದತ್ತು. ಯಾಕಲ್ಲ ಲೋಟ ಲೋಟ ಅಂತಿದ್ಯಾ? ಯಾತಿಲ್ಲ ಹೇಳು. ಅಲ್ಲ ಕಂಡ್ರಂಗ ಜೈನ್ ಕುಕ್ಕಣಿದ್ಯಲ್ಲ ಮ್ಯಾಕಿಗೆ ಹುಲ್ಲು ಏನ್ ಮಾಡ್ಕೊಂಡೆ? ಈ ಹನುಮಂತ ಜನ ಸುಮ್ಮನೆ ಆರಾಮ ಕುಕ್ಕಣನಪ್ಪ. ಎಮ್ಮೆ ಗೊಡ್ಡಿ ಗತಿ ಅಂತಂದಾಗ್ತ ಏನ? ಪಾಸ್ಕೂಲ್ ಆಗುವಾಗ ಸುಮ್ನಿರ ಜತಿ ಮನ್ಕಾಯಾಗುವಾಗ ಈ ಮಳೆ ಹಿಡ್ಕೊಂಡು ಬ್ಯಾಡಮ್ಮ ನಮ್ ಪದೀತಿ. ಆ ಎಮ್ಮೆ ಅಂತೂ ವಾಯಿ ಅಂತೈತಿ ಹೋಗತ್ತ. ನನಗಂತೂ ಕಿವಿ ಕೇಳಿ ಕೇಳಿ ಬೋರ್ ಆಗತ್ತಿತ್ತು. ಅದು ಬಂದಮ್ಮ ಏನ್ ಮಾಡಂದ್ ಹೇಳು. ನೋಡಿರೆ ಶಕ್ತಿ ಎಲ್ಲ ಒಂದು ಈಟಿತ್ತು ಹಾಕ್ ಬಂದಿ. ನೋಡಿರಿ ಯಾವಾಗ್ಲೂ ಮಳೆ ಹಿಡ್ಕೊಂತೈತಿ, ಬರ್ತಲ್ಲೇ ಇರ್ತೈತಿ. ಆ ಹುಲ್ ನೋಡಿರೆ ನೆಂದಿರ್ತೈತಿ. ಅದ್ ಹೆಂಗ್ ತಿಂತೈತೋ ತಿಂಬಲ್ವೋ. ನಾನು ಏನ್ ಮಾಡಂದ್ ಹೇಳ್ ಮತ್ತೀಗ ಹೇಳತ್ತ. ಹಿಂಗ್ ಗೂಡ್ರ ಇಟ್ಕೊಂಡ್ರೆ ಈ ಕುರಿ ಮರಿಗಳು ಮ್ಯಾಕೆ ಕಟ್ಕೊಂಡಿರೋರು, ಎಮ್ಮೆ ಕಟ್ಕೊಂಡಿರೋರು, ಹಸ ಕಟ್ಕೊಂಡಿರೋರು ಏನ್ ಮಾಡ್ಬೇಕು ಪಾಪ? ಮೂಗ್ ಜೀವ ಏನ್ ಮಾಡಿರಿ? ಪಾಪ ಹೊಟ್ಟೆ ಹಾಸ್ಕೊಂಡಿರ್ಬೇಕು. ನಾವನಾತು ಮುದ್ದೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಒಂದಿಟ್ಟು ತಿಂತೀವಿ, ಅವು ಏನ್ ಮಾಡ್ತಾವ? ಅಯ್ಯೋ ರಾಮ, ನಮ್ ಯಾಕೇನೋ ಬಡ್ಕಾವಂತ ಸುಮ್ನೆ ಒಂದೇ ಸಮಕ್ಕೆ ಹಂಗೂನು ಒಂದ್ ಮುದ್ದೆ ಇಟ್ಟಿಕ್ಕಿ ಆಮೇಲೆ ಒಂದೆರಡು ನುಚ್ಚು ಬೆಳಕಾಳಂತವ್ ಇದು ಅವನ್ ತಿನ್ಸಿ ಆ ಬೇವಿನ ಸೊಪ್ಪು ಕಟ್ಟಿದ್ರೆ ತಿಮ್ಮಲ್ಲ ಗುಂಡಜ್ಜಿ. ಏನ್ ಮಾಡೋಣ? ಅದಕ್ಕೆ ಸುಮ್ಮನೆ ಬಂದೆ ಅಂತ. ಹೊಟ್ಟೆ ಎಸ್ಕೊಂಡ್ರೆ ತಿನ್ಕಂಬ್ಲಿ, ಇಲ್ಲಾಂದ್ರೆ ಸುಮ್ಮನಾಗ್ಲಿ ಅಂತ ಬೇವಿನ ಸೊಪ್ಪು ಕಟ್ಟು ಬಂದಿದ್ದೀನಿ. ಸರಿ ನಮ್ಮಪ್ಪ. ನೀನು ಬಲ್ಲರಿ ಇದ್ಯಪ್ಪ ರಂಗಜ್ಜ. ನುಚ್ಚು ಬೆಳಕಳಿದ್ರೆ ಅರ್ಧಂಬ್ರಾಗಿರ್ದಂಬ್ರ ಮಾಡ್ಕೊಂತಾರ ಮನೆಗೆ. ನೀನು ಅವನ್ನ ಇಟ್ಬಿಟ್ಟೇನು? ಏನು ನಿಮ್ಮ ಅಜ್ಜಿ ಏನು ಅಂಬ್ಲಿಲ್ವೇನು? ಯಾಕಂತಾಳಿ ಆ ಮ್ಯಾಕಿಗಿಂತ ಹೆಚ್ಚೆ ಎರಡು ಓತ ಈತೈತಿ ತಕೊಂಡ್ ಮಾಡ್ಕೊಂಡು ಆ ಒಡವೆ ಗಿಡವೆ ಮಾಡ್ಕೊಂತಾಳೆ. ಯಾಕೆ ಮಾತಾಡ್ತಾಳಿ? ಅಯ್ಯೋ ನಮ್ಮ ಅಜ್ಜಿನೂ ಬಡ್ಕೊಂಬೈತಪ್ಪ. ಎಮ್ಮೆಗುಲ್ಲಿಲ್ಲ ಅಜ್ಜೋ, ಎಮ್ಮೆಗುಲ್ಲಿಲ್ಲ ಅಜ್ಜೋ, ಬಡ್ಕೊಂಬೈತ ಅಜ್ಜ ಅಂತಂದು ನಾನೇನನ್ ಹೋಗಿ ಹೊಟ್ಟೆಗೆ ತುರ್ಕಂಬ್ಲೆ ಗುಂಡಜ್ಜಿ. ನಂದೊಳ್ಳೆ ಗೋಳ ತಮ್ಮತ್ತ. ಒಂದೊಂದ್ಸಲಿ ಕಡ್ಕೆಂಬೋದು ಬೇಡ, ಈ ಅನ್ಭವಿಸೋದು ಬೇಡ ಅನ್ನಿಸ್ತೈತಿ. ನಮ್ಮ ಅಜ್ಜಮ್ಮ ಅಂತೂ ಎಲ್ಲನೇ ಹೋಗೊಂದಿಡಿ ಉಲ್ಕಿತ್ಕೊಂಬರಲ್ಲ. ನಾನೇ ಹೋಗೋ ಕೈಲಾದನು. ನನ್ಗೆ ಸೊಂಟ ಆಗಲ್ಲ, ಏನಿಲ್ಲತ್ತ. ವಯಸ್ಸಾಗೈತಿ. ಅದ್ರಾಗ ಕೆಂಬ್ಯಾರಿ ಏನ್ ಮಾಡಂಗ್ ಗುಂಡಜ್ಜಿ? ಅಲ್ಲ ಕಣ ಹನುಮಂತಜ್ಜ, ನೀನ್ ಹೆಂಗಂದ್ರೆ ಪಾಪ ಆ ಅಜ್ಜಿಗೆ ವಯಸ್ಸಾಗಿಲ್ವ? ಅವಜ್ಜಿ ಹುಡುಗಿನಿ ಕೆಮ್ಮಂತೆ ಕೆಮ್ಮು. ಅಲ್ಲ ಹನುಮಂತಜ್ಜ, ಬೀಡಿ ಯಾಕೆ ಸೇರ್ಬೇಕು ಅಷ್ಟೊಂದು? ಬೀಡಿ ಸೇರ್ಲಿಲ್ಲ ಅಂದಿದ್ರೆ, ಎಣ್ಣೆ ಕುಡಿಲಿಲ್ಲ ಅಂದಿದ್ರೆ ನೀನ್ ಇನ್ನು ಬಂದೋಬಸ್ತಾಗಿರ್ತಿದ್ದಿ. ನೀನೇ ಬೀಡಿ ಸೇರಿ 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 ಹಂಗ್ ಮಾಡ್ಕೊಂಡಿದ್ಯಾಳು. ನೋಡ್ದ ಗುಂಡಜ್ಜಿ ನಿನ್ ಅಮ್ಮಗೆ ಹೆಂಗ್ ಆಡಿಸ್ಕೊಂತ ನನ್ನ. ಮತ್ತೀಗ ಆ ಹುಡುಗ ಹೇಳಿದ್ ನಿಜ. ಮತ್ತೀಗ ನೀನ್ ಹಂಗೆ ತಾನೆ ಯಾವಾಗ್ಲೂ ದಿನಕ್ಕೆ ಒಂದು 2 ಕಟ್ಟು ಸೇರ್ತೇನಪ್ಪ. ಯಾವಾಗ್ಲೂ ಸೇರ್ತಿರ್ತೀಯ, ಅವಾಗೆ ಬಿಡ್ತಲ್ಲೇ ಇರ್ತೀಯ. ಅಯ್ಯಪ್ಪ ಸ್ವಾಮಿ. ಅಲ್ಲ ಹನುಮಂತಜ್ಜ, ನಿನಗೆ ಯಾರನ ಭಯ ಭಕ್ತಿ ಐತು ಅಂದ್ರೆ ಒಟ್ಟು ಏನ್ ಆ ಪಾಟಿ ಬೀಡಿ ಸೇರ್ತೀಯ? ಅಯ್ಯಪ್ಪ ನೋಡು, ಅದೇ ಗೂಡೋಗಿ ಹೊಗೆ ಗೂಡ ಆಯ್ತತ್ತ. ನಾನ್ ಎಷ್ಟ್ ಹೇಳ್ತೀನಿ ಗುಂಡಜ್ಜೆ ಸೇದ್ ಬೇಡ ಅಂತಂದು, ಆದ್ರೂ ಸೇತೈತಿ ವಜ್ಜ. ಆಹಾ ರಂಗಜ್ಜ, ನೀನ್ ಎಲ್ಲಿದ್ದಪ್ಪ ಇಷ್ಟೊತ್ತು? ನೀನ್ ಪಾಪ ಹನುಮಂತಜ್ಜ ಒಂದ್ ಬಿಡಿ ಕೊಡು
ಹನುಮಂತಜ್ಜ ಒಂದ್ ಬೀಡಿ ಕೊಡಪ್ಪ ಇಸ್ಕೊಂಡು ಸೇದಲ್ಲ ನನ್ ಮೇಲೆ ಹೇಳ್ತದ ನಾನೆಲ್ಲ ಒಂದ್ ಸೇರ್ತೀನಿ. ಈಟ್ ಹಾಕಿರೋನು ವಿಷಾನೆ, ಒಂದ್ ಲೋಟ ಹಾಕಿರೋನು ವಿಷಾನೆ, ಒಂದನಿ ಹಾಕಿರೋನು ವಿಷಾನೆ. ನೋಡ್ಲ ಪಾಪ ಇದು ಒಪ್ತೆ ಕಣ ನಿನ್ ಮಾತ. ಆಹಾ, ಏನ್ ಚೆನ್ನಾಗಿದ್ದೀರಿ ಇಬ್ರು. ಅಂತೆಕ್ ತಕ್ಕಂತೆ ಬಂತೆ, ಬಂತೆಕ್ ತಕ್ಕಂತೆ ಅಂತೆ. ಎಲ್ಲಾರ್ಗೂ ಈ ತಂಡಿಗೆ ನೆಗಡಿ ಅಂದ್ರೆ ನೆಗಡಿ. ಅಯ್ಯೋ, ನಮ್ಮ ಮನೆಗೆ ನಮ್ಮ ಹುಡುಗಂಗೂ ನೆಗಡೆ, ನನಗೂ ನೆಗಡೆ. ಅಯ್ಯೋ, ಮೂಗೆಲ್ಲ ಕಟ್ಕೊಂಡೈತತ್ತ. ಒಂದಿಟ್ಟು ಶುಂಠಿ ಕಾಫಿ ಕಾಸ್ಕೊಂಡು ಕುಡಿಯತ್ ತಾನಿ. ಕುಡ್ತಿದ್ದು ಆತು, ಎಲ್ಲನೂ ಆತು. ಆದ್ರೆ ಏನ್ ಮಾಡೋದು, ಹಾಳಾದು ಹೋಗಂಗೆ ಇಲ್ಲ. ಆ ಮನೆ ಕೆಂಡಾಗ್ಲೇ ಬತ್ತೈತೆ ಅರ್ಧ ನೆಗಡಿ. ನನ್ಗಂತೂ ಮನೆ ಕೆಂಡ ಎದ್ದಾಡ್ತಿದಂಗೆ ಸೀನು ಸೀನು ಸೀನು. ಅವ್ ಎಲ್ಲಿ ಸ್ಟಾರ್ಟ್ ಆತವ ಏನಿಲ್ಲ ಅಂದ್ರೆ 20-30 ಬತ್ತಾವಪ್ಪ ಸೀನು. ನನ್ಗಂತೂ ಸೀನಿ 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 ಸಾಕಾಗೋಗ್ಬಿಟ್ಟೈತಿ. ಯಾ ಮಣಿ ಶೀಲಮ್ಮ, ಹೋಗಿ ಟೀರನ ಕಾಸ್ಕೊಂಬರೋಗಿ. ಏನ್ ಸುಮ್ಮನ್ ಕೂಕೊಂಬಿಟ್ಟವಳತ್ತ. ಸರಿ ಕಣ, ಜಾತ ಹೋಗ್ತೀನಿ ಹೇಳು. ನೋಡಿ ಈ ಮಳೆಯಿಂದ ಏನ್ ಪದೀತಿ. ಯಪ್ಪ ಯಪ್ಪ, ನೆಗಡೇನು ಆಗೈತಿ ಪಾಪ. ದನಕರುಗಳಿಗೆ ಸರಿಯಾಗಿ ಹುಲ್ಲಿಲ್ಲ, ಈ ಚಿಂಟು ಹೊಟ್ಟೆಗೆ ನೀರಿಲ್ಲ, ಸರಿಯಾಗಿ ಊಟಿಲ್ಲ. ನಮ್ ಗುಂಡಜ್ಜಿ ಯಾವಾಗಂದ್ರ ಅವಾಗ್ಲೇ ಎದ್ದಾಡೈತಿ, ಯಾವಾಗಂದ್ರ ಅವಾಗ್ಲೇ ಮನೆ ಕೆಮ್ತೈತಿ.